ಚಿಕ್ಕ ಅಂಕಾಂಡಹಳ್ಳಿ ವಿವಿಧೋದ್ದೇಶ ಕೃಷಿ ಗ್ರಾಮೀಣ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸಿ.ಆರ್. ಅರವಿಂದ್, ಉಪಾಧ್ಯಕ್ಷರಾಗಿ ಚೆನ್ನಪ್ಪ ವಿರೋಧವಾಗಿ ಆಯ್ಕೆಯಾದರು. ನಂತರ ನೂತನ ಅಧ್ಯಕ್ಷ ಅರವಿಂದ್ ಮಾತನಾಡಿ, ಭಾರತ ದೇಶ ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು, ದೇಶದ 60% ಆದಾಯ ಕೃಷಿಕರಿಂದ ಲಭ್ಯವಾಗುತ್ತಿರುವುದು ದೇಶದ ಕೃಷಿಕರ ಶ್ರಮಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ನಿರಂತರವಾಗಿ ಹಗಲಿರುಳೆನ್ನದೇ ದುಡಿಯುವ ರೈತರಿಗೆ ಬೆಂಬಲವಾಗಿ ನಿಲ್ಲಲು ಸಿದ್ಧವಿರುವುದಾಗಿ ತಿಳಿಸಿದರು. ಸಂಘ ಬಂದ್ಬಿಟ್ಟು 2/10/2025 ಸ್ಥಾಪನೆ ಆಯಿತು. ಅವಾಗ ನಮ್ಮ ಅವಾಗ ಶಾಸಕರಾಗಿದ್ದರು ನಾರಾಯಣಗೌಡರು ಅಂದ್ಬಿಟ್ಟು ಇದು ಸ್ಥಾಪನೆ ಮಾಡಿದ್ದು ರೈತರಿಗೋಸ್ಕರ ಇದು ಮಾಡಿದ್ದು. ಈ ಒಂದು ಇದಕ್ಕೆ ಸೊಸೈಟಿಗೆ 32 ಗ್ರಾಮಗಳು ಬರ್ತವೆ. ಹೈಯೆಸ್ಟ್ ನಮ್ಮ ತಾಲೂಕಲ್ಲಿ ಇದೇ ನಂಬರ್ 1 ಸೊಸೈಟಿ ಆಗಿರೋದು. ಇದು ಸ್ಟಾರ್ಟಿಂಗಲ್ಲಿ ಇದ್ದಾಗ ನಮ್ಗೆ ಏನಾಯ್ತು ಅಂದರೆ ಅವಾಗ ಕೋಲಾರ ಕ್ಷೇತ್ರಕ್ಕೆ ಸೇರಿತ್ತು. ಅವಾಗ ಮಾಜಿ ಸಚಿವರಾದ ಶ್ರೀನಿವಾಸ್ ಗೌಡರು ಪಾಪ ಇಪ್ಪಟ್ಟೋಕೆನಿಂದ ನನಗೆ ಗೊಬ್ಬರ ಸಪ್ಲೈ ಮಾಡಿಕೊಟ್ಟು ಈ ಸೊಸೈಟಿನ ಇಂಪ್ರೂವ್ ಆಗಬೇಕಂತ ತುಂಬ ಇದು ಮಾಡಿದರು. ಆಮೇಲೆ ಈ ಕ್ಷೇತ್ರ ಬಂದುಬಿಟ್ಟು ನಮಗೆ ಬಂಗಾರಪೇಟೆಗೆ ಸೇರಿತು. ಆವಾಗ ನಮ್ಮ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರು ಇದಕ್ಕೆ ಒಂದು ಸ್ತ್ರೀಶಕ್ತಿ ಸಂಘಗಳಿಗೆ ಲೋನ್ ಕೊಟ್ಟು ಇದೊಂದು ಅಭಿವೃದ್ಧಿ ಮಾಡಬೇಕಂತ ಅಭಿವೃದ್ಧಿ ಮಾಡಿ ಹೊಸೂರು ಕೃಷ್ಣನ ಅಧ್ಯಕ್ಷತೆ ಇದ್ದರು. ಆವಾಗ ಈ ಸೊಸೈಟಿ ಒಂದು ಉನ್ನತ ಮಟ್ಟಕ್ಕೆ ಬಂದಿದೆ. ಇದನ್ನು ಅದೇ ರೀತಿ ನಾವು ಕಾಪಾಡ್ಕೊಂಡು ಹೋಗ್ಬೇಕಂದ್ಬಿಟ್ಟು ಎಲ್ಲರೂ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೆಸ್ಕೊಂಡು ಹೋಗ್ಬೇಕಂತ ನನ್ನೊಂದು ಇದು ಕಾಂಗ್ರೆಸ್ ಬೆಂಬಲಿತ. ಹೌದು, ಎಲ್ಲರೂ ಶಾಸಕರ ಸಪೋರ್ಟ್ನಿಂದನೇ ಆಗಿದೆ. ಎಲ್ಲ ಹೆಸರುಗಳು ಬಿಡಿ, ಹೆಸರು ಪಟ್ಟಿ ಕೊಡ್ತಾರೆ.